Hi everyone, this is Samya. Welcome back to another new vlog. ಜರ್ಮನಿಗೆ ಬಂದಾಗಿಂತ ನಮ್ಗೆ ಏನೂ ಅಪ್ಡೇಟ್ಸ್ ಕೊಟ್ಟೇ ಇಲ್ಲ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಅಂತ ಒಂದು ವಾರ ಹಿಡಿತು ಬಂದು ಅಡ್ಜಸ್ಟ್ ಆಗಕ್ಕೆ. ಬಿಕಾಸ್ ಸ್ನೋ ಆಗತೈತಿ, ಚಳಿ ಐತಿ, ಹೊರಗೆ ಹೋಗಕ್ಕೆ ಆಗೋದಿಲ್ಲ. ಸೊ ಒಂದು 32 ಡಿಗ್ರೀಸ್ ಇಂತ ನಾವು ಬಂದಿದ್ದೆ ಅಲ್ಲಿ -4 ಡಿಗ್ರೀಸ್. ಸೊ ಸಡನ್ ಎನರ್ಜಿ ಡ್ರಾಪ್ ಆಗಿತ್ತು. ಸೊ ಏನಪ್ಪ ಲೈಫ್ ಅಪ್ಡೇಟ್ ಅಂತಂತಂದ್ರೆ ವಿ ಆರ್ ಪ್ಲ್ಯಾನಿಂಗ್ ಟು ಮೂವ್ ಔಟ್ ಟುಗೆದರ್. ಸೊ ಪ್ಲ್ಯಾನಿಂಗ್ ಐತಿ ಇನ್ನು ಜೂನ್ ಮಟ್ಟ ಡಿಸೈಡ್ ಮಾಡಿದ್ವಿ. ಬಟ್ ಏನಾಗೈತಿ ಅಂದ್ರೆ ನಂದು ಅಪಾರ್ಟ್ಮೆಂಟ್ ಏನಿರ್ತಿದ್ದಲ್ಲ ಅಲ್ಲಂತೂ ನಾ ಇಲ್ಲ, ಇಲ್ಲೇ ಇದ್ದೀನಿ. ಸೊ ಈ ಪ್ಲೇಸ್ ಭಾಳ ನಮ್ಗೆ ಸ್ಮಾಲ್ ಆಗತೈತಿ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಈ ಅಪಾರ್ಟ್ಮೆಂಟಿನ ಮೇಂಟೆನೆನ್ಸ್ ಇಲ್ಲ. ಸೊ ಕ್ಲೀನ್ ಮಾಡಿ ವಿ ಆರ್ ಲೈಕ್ ಬೋರ್ಡ್ ಆ್ಯಂಡ್ ಎನರ್ಜಿನೂ ಜಸ್ಟ್ ಮೂಡ್ ಆಫ್ ಆಗಿಬಿಡ್ತೈತಿ. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಮೂವ್ ಔಟ್ ಟು ಅ ನೈಸರ್ ಪ್ಲೇಸ್. ಇನ್ನೂ ಡಿಸೈಡ್ ಮಾಡಿಲ್ಲ ನಾ ಲೈಕ್ 1 ಬೆಡ್ರೂಮ್ ಅಪಾರ್ಟ್ಮೆಂಟ್ ತೊಗೋಬೇಕು, ಸ್ಟುಡಿಯೋ ತೊಗೋಬೇಕು, ದೊಡ್ಡೊಂದು ಪ್ಲೇಸ್ ತೊಗೋಬೇಕು, ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಒಂದು ಸತಿ ಮಾಡಬೇಕು, ಇಲ್ಲ ಸ್ಲೋ ಆಗಿ ತೊಗೊಂಡೋಗ್ಬೇಕು. ದ್ಯಾಟ್ಸ್ ನಾಟ್ ಡಿಸೈಡೆಡ್ ಯೆಟ್. ವಿ ಆರ್ ಜಸ್ಟ್ ಲುಕಿಂಗ್ ಫಾರ್ ಅ ನೈಸ್ ಪ್ಲೇಸ್ ಟು ಮೂವ್ ಔಟ್ ಇಮಿಡಿಯೇಟ್ಲಿ. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್. ಆ್ಯಂಡ್ ಇವತ್ತು ನಮಗೆ ಒಂದು ಅಪಾರ್ಟ್ಮೆಂಟ್ ವ್ಯೂವಿಂಗ್ ಸಿಕ್ಕೈತಿ. ಬರ್ಲಿನಾಗ ಅಪಾರ್ಟ್ಮೆಂಟ್ ಹುಡ್ಕೋದಂತಾರೆ ಇಂಥ ದೊಡ್ಡ ಟಾಸ್ಕ್ ಐತಿ ಅಂತಂದ್ರೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಇಮಿಡಿಯೇಟ್ಲಿ. ಸೊ ಒಂದು ವ್ಯೂವಿಂಗ್ ಸಿಕ್ಕೈತಿ, ಅದಕ್ಕೆ ಸಂಜೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ಪ್ಲೇಸ್ ಹೆಂಗೈತಿ ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡೋಣ. ಅದೇನು ನಂದು ಅಪಾರ್ಟ್ಮೆಂಟ್ ಐತಲ್ಲ ಹಳೇದು, ಐ ಆಮ್ ಪ್ಲ್ಯಾನಿಂಗ್ ಟು ಮೂವ್ ಔಟ್ ದಿಸ್ ಎಂಡ್ ಆಫ್ ಜಾನ್ವರಿ. ಆ್ಯಕ್ಚುಲಿ ಫೆಬ್ರವರಿ ಎಂಡ್ ಮಟ್ಟ ಕಾಂಟ್ರಾಕ್ಟ್ ಐತಿ. ಬಟ್ ಹಾಕೇನಿ ಲೈಕ್ ರಿಕ್ವೆಸ್ಟ್ ಮಾಡೇನಿ ಜಲ್ದಿನೇ ಮೂವ್ ಔಟ್ ಆಗ್ಬೋದೇನಂತ ನೋಡೋಣ. ಇಲ್ಲಾಂದ್ರೆ ಫೆಬ್ರವರಿ ಮಂತಿನ ಸುಮ್ಮನೆ ರೆಂಟ್ ಕೊಡಬೇಕು. ದ್ಯಾಟ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಈಗ ಮನೆ ನೋಡೋಕೆ ಬಿಡಾಕಿದ್ವಿ. ಸೊ ಇಲ್ಲಿ ಸ್ನೋದು ಮಳೆ ಆಗತೈತಿ. 5 ಗಂಟೆ ಆಗೈತೆ ಸಂಜೆಗೆ. ಕ್ಯಾಬ್ ಬುಕ್ ಮಾಡಿದ ಕೂಡಲೇ ಲೈಕ್ ಲಾಕ್ ಮಾಡಿದಾಗ ಇಟ್ಸ್ ದಿಸ್ ಶೋಯಿಂಗ್ ದಿಸ್ ನೋಟಿಫಿಕೇಶನ್ ಲೈಕ್ ಕಾರ್ ಹೆಂಗೆ ಮೂವ್ ಆಗತೈತಿ. ದಿಸ್ ಸಮಥಿಂಗ್ ನೈಸ್ ನೋ. ಸೊ ನಾವು ನೋಡ್ತಿರೋದು 1 ಬೆಡ್ರೂಮ್ ಅಪಾರ್ಟ್ಮೆಂಟ್ ಅರೌಂಡ್ 1400 ಬಜೆಟ್ ಐತಿ, ಇನ್ಕ್ಲೂಡಿಂಗ್ ಇಲೆಕ್ಟ್ರಿಸಿಟಿ ಆ್ಯಂಡ್ ವೈಫೈ. ಎಂಟ್ರ್ ಆದ ತಕ್ಷಣ ಲೆಫ್ಟ್ ಸೈಡಿಗೆ ಕಿಚನ್ ಐತಿ, ಆಲ್ಮೋಸ್ಟ್ ಇಕ್ವಿಪ್ಡ್ ಐತಿ. ಗ್ರಿಲ್ಲರ್ ಐತಿ, ಕಾಫಿ ಮಷೀನ್ ಐತಿ, ಎಲ್ಲ ವೆಸಲ್ಸ್ ಇದಾವೆ. ಆ್ಯಂಡ್ ಇಂಡಕ್ಷನ್ ಏನು ಸೆಟ್ ಐತಲ್ಲ ಅದು ಐತಿ. ಆ್ಯಂಡ್ ದಿಸ್ ಇಸ್ ದ ಲಿವಿಂಗ್ ರೂಮ್. ಐ ಆ್ಯಕ್ಚುಲಿ ಲೈಕ್ ಇಟ್. ಸೋಫಾನು ಎಲ್ಲ ಐತಿ. ಐ ಲೈಕ್ ದೀಸ್ ಎಲ್ ಶೇಪ್ಡ್ ಸೋಫಾಸ್. ಆ್ಯಂಡ್ ಈ ಕಡೆ ಸೈಡ್ ಡೈನಿಂಗ್ ಏರಿಯಾ ಟೈಪ್ ಐತಿ. ಆ್ಯಂಡ್ ಇದಕ್ಕೆ ಅಟ್ಯಾಚ್ಡ್ ವಾಶ್ರೂಮ್ ಐತಿ. ಯೂಶ್ವಲಿ ಇಲ್ಲಿ ವಾಶ್ರೂಮ್ ಭಾಳ ದೊಡ್ಡದೈತಿ. ಆ್ಯಂಡ್ ನಂಗೆ ಬಾತ್ ಟಬ್ ಪ್ರಯಾರಿಟಿ ಐತಿ, ವಾಷಿಂಗ್ ಮಷೀನ್ ಐತಿ. ಸೊ ಕಂಪ್ಲೀಟ್ಲಿ ಇಕ್ವಿಪ್ಡ್ ಐತಿ. ಬೆಡ್ರೂಮ್ ಏರಿಯಾ, ಇಲ್ಲಿ ಒಬ್ಬರು ಒಳಗೆ ವರ್ಕ್ ಮಾಡಾತ್ರ ಹೊರಗೆ ವರ್ಕ್ ಮಾಡ್ಬೋದು, ಅಷ್ಟು ಜಾಗ ಐತಿ ಇಲ್ಲಿ. ಆ್ಯಂಡ್ ಈ ಬೆಡ್ರೂಮಿಗೆ ಅಟ್ಯಾಚ್ ಆಗಿ ಇನ್ನೊಂದು ಸ್ಪೇಸ್ ಐತಿ, ಕಬೋರ್ಡ್ ಟೈಪ್ ಎಲ್ಲ ಸಾಮಾನು ಇಡ್ಕೊಳಕ್ಕೆ, ಕ್ಲಾತ್ಸ್ ಇಡಾಕ. ಕೆಲರ್ ಇಲ್ಲ ಈ ಬಿಲ್ಡಿಂಗಿಗೆ. ಒಂದು ಕೆಳಗಡೆ ಒಂದು ರೂಮ್ ಕೊಡ್ತಾರೆ ಯೂಶ್ವಲಿ, ಅದೆಲ್ಲ. ಬಟ್ ಈ ಏರಿಯಾ ಐತಿ. ಐ ಥಿಂಕ್ ಐ ರಿಯಲಿ ಲೈಕ್ ಇಟ್ ಬಿಕಾಸ್ ಕ್ಲಾತ್ಸ್ ಒಂದ್ಸತಿ ಮೆಸಪ್ ಮಾಡಿಬಿಟ್ಟಿರ್ತೈತಿ. ಸೊ ಇಲ್ಲಿ ಹಂಗೆ ಮಾಡಿ ಎಲ್ಲ ಲೈಕ್ ಒಂದು ಕಡೆ ಆಗಿಬಿಡ್ತೈತಿ. ಆ್ಯಂಡ್ ಮೇಲ್ಗಡೆ ಎಲ್ಲ ಲಗೇಜಸ್ ಇಡ್ಬೋದು. ಸೊ ದಿಸ್ ಈಸ್ ದ ಓವರ್ ಆಲ್ ಲುಕ್ ಆಫ್ ದ ಹೌಸ್. ಅಥವಾ ಡಿಡ್ ಯು ಲೈಕ್ ದ ಅಪಾರ್ಟ್ಮೆಂಟ್? I mean, I like the apartment. What you were saying? Some word. I found the apartment and I wanted to say it to you. Yeah, it's really nice. Just that ಏನಂತಂದ್ರೆ ಡಿಶ್ ವಾಷರ್ ಇಲ್ಲ ಅಲ್ಲಿ. ಸೊ ಡಿಶ್ ವಾಷರ್ ಇಲ್ಲ ಅಂದ್ಕೊಂಡು ನಂಗಂತೂ ಪಾತ್ರೆ ತಿಕ್ಕಿ ಲೈಕ್ ಸುಸ್ತಾಗ್ಬಿಟ್ಟೇವಿ ನಾವಲ್ಲೇ ಈಗ ಇರೋ ಮನಿನಾಗ. ಸೊ ಪಾತ್ರೆ ತಿಕ್ಕೋದು ಒಂದು ಕಷ್ಟ ಆಗ್ತೈತಿ. ಬಟ್ ಅದರ್ವೈಸ್ ಇಟ್ಸ್ ಲೈಕ್ ಸೂಪರ್ ನೈಸ್. 1400 ಐತೆ ರೆಂಟ್. ಸೊ ನಾವಿಬ್ರು ಸೇರಿಸು ನಮ್ಮ ಸೆಪ್ರೇಟ್ ರೂಮಿಗೂ ಅಷ್ಟೇ ಕೊಡ್ತೇವೆ ಅನ್ಕೋತೇವೆ ನಾವು. ವಿ ಪೇ ದ ಸೇಮ್ 1400. ಬಟ್ ಅದು ಪ್ರಾಬ್ಲಮ್ ಇಲ್ಲ. ಒಂದೇನಂದ್ರೆ ಡಿಶ್ ವಾಷರ್ ಇಲ್ಲ. ಆ್ಯಂಡ್ ಬರೀ 1 year ಕಾಂಟ್ರಾಕ್ಟ್ ಕೊಡತ್ತಾರ ಅವ್ರು. ಹಿ ಕ್ಯಾನ್ ಕಮ್ ಇನ್ ಎನಿ ಟೈಮ್. ಸೊ ಯಾ, ನನ್ನ ಬರ್ಡೇ 4-5 days ಉಳಿದೈತಿ. ಇವತ್ತು ಸ್ಯಾಟರ್ಡೇ. ನಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಅಷ್ಟು ಎಕ್ಸೈಟೆಡ್ ಇರಲಿಲ್ಲ. ಬಟ್ ದಿಸ್ ಗೋನ್ ಬಿ ಮೈ ಫಸ್ಟ್ ಬರ್ಡೇ ವಿತ್ ಅತುಲ್. ಸೊ ಯಾ, ಏನು ಸರ್ಪ್ರೈಸ್ ಪ್ಲ್ಯಾನ್ಡ್ ಇಲ್ಲ. So we both picked outfits. So we both picked outfits. So now we are going to try it on Soumya. Yeah. And we are going to pick who's the best. Yeah, let's see which outfit suits. It's like Atul picked 3. ನಾನು ನೋಡಿಲ್ಲ. Like I didn't choose anything order. ನಾವನಿಗೆ ಏನಂದ್ರೆ ನಿಂಗೆ ಹೆಂಗೆ ಮನ್ಸಿಗೆ ಬರ್ತದೆ ಹಂಗೆ ಚೂಸ್ ಮಾಡ. ಆ್ಯಂಡ್ ನಂಗೂ ಹೆಂಗೆ ಬರ್ತದೆ ಹಂಗೆ ಚೂಸ್ ಮಾಡಿ. ನಾ ಒಂದು ಸ್ವಲ್ಪ ನಂದು
I buy very similar outfits. It's always like black. No, mine is better. Huh? My Let's see. options are- So ಅದರಿಂದ ಆಲ್ರೆಡಿ ಏನಂತಾರೆ ಔಟ್ಫಿಟ್ಸ್ ಬಂದಾವ, ಟ್ರೈ ಮಾಡೋಣ. ಫುಲ್ ಚಟಾಕ್ ಪಟಾಕ್ ಕಲರ್ಸ್ ಇದಾವ. ಐ ಡೋಂಟ್ ನೋ ಹೆಂಗೆ ಅನಿಸ್ತೈತಿ, ವಿಲ್ ಟ್ರೈ. ಐ ಥಿಂಕ್ ಅಲ್ಲಿ ಫಸ್ಟ್ ಟ್ರೈ ಇಸ್ ಲೈಕ್ ಬ್ಲ್ಯಾಕ್. ನಂಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಐತೆ, ಓಕೆ ಚಲೋ ಅನಿಸ್ತೈತಿ ಅಂತ. ಇವಳಿಗೆ ಎರಡು ಹಿಂಗೇನೋ ರೆಡ್ ಆ್ಯಂಡ್ ಇನ್ನೊಂದು ಕಲರ್ ಐತಿ, ಅತ್ತಲಿಗೆ ಇದು ಲೈಕ್ ಆಗೈತೆ, ಬಟ್ ಐ ಟ್ರೈ ದಿಸ್ ಫಸ್ಟ್. ಸೊ ಇದು ಫಸ್ಟ್ ಔಟ್ಫಿಟ್. ನಾ ಇದು ಮಿರರ್ ನಂಗೆ ನೋಡಿಲ್ಲ. ಐ ಥಿಂಕ್ ಐ ಲೈಕ್ ಇಟ್. You like it? Yeah, I love it. I think ನನ್ನ ಬಾಡಿ ಸ್ಟ್ರಕ್ಚರಿಗೆ ಮಸ್ತ್ ಕುಂತದ ಇದು, isn't it? It's a thumbs up. It's a thumbs up? Yes. I love it. I think ನನ್ನ ಬಾಡಿ ಸ್ಟ್ರಕ್ಚರಿಗೆ, you know, it's looking super nice. I'll buy a nice heels for this, I think. So this is like more like summer. Yeah, summer. Both the next two are like summer outfits. Yeah. ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೀನಿ. ಇಲ್ಲಾಂದ್ರೆ ನಾನು ಸೇಮ್ ಔಟ್ಫಿಟ್ಸ್ ಹಾಕೊಂಡಿದ್ದೀನಿ. ದಿಸ್. Yeah, this also looks nice. It looks really good. Isn't it? Yeah, I really like it. ನಾನು ಯಾವಾಗೂ ಅನ್ಕೊಂಡ್ಬಿಟ್ಟಿದ್ದೆ, ನನಗೆ ಗೊತ್ತಾ ನನಗೆ ಯಾವುದೋ ಒಂದು ಸ್ಟೈಲ್ ಲೈಕ್ ಆಗಿಲ್ಲ ಅಂತ, ಬಟ್ ಇಟ್ ಲುಕ್ಸ್ ನೈಸ್. It looks really good on it. ಅಲ್ಲ ಔಟ್ಫಿಟ್ ನೋಡೋಣ. Didn't come as I expected. It's a bit too. The fit is not. But color is really nice. I think you should try this color. Yeah. Yeah. ಅದು ಬ್ಲ್ಯಾಕ್ ಕಲರ್ನಾಗ ಇದಿತ್ತು. Let's see. ಬ್ಲ್ಯಾಕ್ ಔಟ್ಫಿಟ್ನಾಗ ರೆಡ್ ಕಲರ್ ಐತಿ ಯಾವ್ದಾದ್ರು. I have to see. ಬಟ್ ಅದು ಬ್ಲ್ಯಾಕ್ ಔಟ್ಫಿಟ್ನಾಗ ಕಲರ್ ಇತ್ತು ಅಂತಂದ್ರೆ ಮಸ್ತ್ ಕಾಣಿಸ್ತು. Maybe do you have a belt to go with this? ಲೈಕ್ ಹಿಂಗೆ ಟೈಟ್ ಆದ್ರೆ ಅಂತ ನಾತಿ, ಬಟ್ ಬೇಡ, ಅದು ಸ್ಟ್ರಕ್ಚರ್ ಕೊಡೋಂಗಿಲ್ಲ. ಸೊ ಮಾಲ್ ಆಫ್ ಬರ್ಲಿನಿಗೆ ಬಂದಿದ್ವಿ. ನನ್ನ ಸೈಡ್ ಸಿಲೆಕ್ಷನ್ ಏನು ಮಾಡೋದೈತಿ. ನಾ ಸ್ಟೋರ್ಸಿಗೆ ಬಂದು ಒಟ್ಟು ಶಾಪಿಂಗ್ ಮಾಡಕ್ಕೆ ಲೈಕ್ ಆಗಂಗಿಲ್ಲ. ನಂಗೆ ಆನ್ಲೈನ್ ಶಾಪಿಂಗಲ್ಲಿ ಲೈಕ್ ಆಗ್ತೈತಿ, ಬಟ್ ಪಾರ್ಸಲ್ಸ್ ಎಲ್ಲ ನಾಳೆ ಬರ್ತಾವೆ. ಫಸ್ಟ್ ನಾ ಒಂದು ಡೆನಿಮ್ ಸ್ಕರ್ಟ್ ಪಿಕ್ ಮಾಡಿದೆ. ಐ ವಾಂಟೆಡ್ ಟು ಟ್ರೈ ದ ಸ್ಟೈಲ್. ಬರ್ಡೇ ಔಟ್ಫಿಟ್ಸ್ನ ಆ ಕಡೆ ಸೈಡಿಗೆ ಇಟ್ಟೇನಿ ಆ್ಯಂಡ್ ಐಮ್ ಜಸ್ಟ್ ಟ್ರೈಂಗ್ ಲೈಕ್ ರ್ಯಾಂಡಮ್ ಔಟ್ಫಿಟ್ಸ್. ಇಲ್ಲಿ ಮಧ್ಯ ಏನೈತಲ್ಲ ಒಂದು ಚೂರು ಲೇಯರ್ಸ್ ಬರತ್ತಿತ್ತು, ಸೊ ಐ ಡೆಂಟ್ ಲೈಕ್ ದ ಫಿಟ್. ಬಟ್ ಇದ್ರ ಗತೆ ಸಿಮಿಲರ್ ಐ ಹ್ಯಾವ್ ಅನದರ್ ಸ್ಕರ್ಟ್. ಆ್ಯಂಡ್ ನೆಕ್ಸ್ಟ್ ಒಂದು ಡ್ರೆಸ್ ಪಿಕ್ ಮಾಡಿದೆ. ಇಟ್ ಲುಕ್ ಪ್ರಿಟಿ ವೆನ್ ಐ ಪಿಕ್ಡ್ ಇಟ್. ಸ್ವಲ್ಪ ಟಾಲ್ ಇರಬೇಕು, ಹೀಲ್ಸ್ ಹಾಕೋಬೇಕು. ಐ ಡೋಂಟ್ ನೋ, ಐ ವಾಸ್ ಜಸ್ಟ್ ಲುಕಿಂಗ್ ಲೈಕ್ ಏನೋ ಮೆಚ್ಯೂರ್ಡ್ ಕಿಡ್ ಗತೆ ಅನ್ಸಾತಿದೆ. ಸೊ ಇಟ್ಸ್ ನೋ. ಆ್ಯಂಡ್ ಡೆನಿಮ್ ಸ್ಕರ್ಟ್ ಹೇಳಿದೆಲ್ಲ ನಿಮ್ಗೆ, ಇಟ್ಸ್ ವೆರಿ ಸಿಮಿಲರ್ ಟು ದಿಸ್, ಬಟ್ ಇದ್ರದ್ದು ಸ್ಲೈಡ್ ಸೈಡ್ ಸ್ಲಿಟ್ ಏನೈತಲ್ಲ ಇದು ಭಾಳ ಮಸ್ತ್ ಐತಿ. ಐ ಥಿಂಕ್ ಇನ್ ಸಮ್ಮರ್ ಇಟ್ ಲುಕ್ ರಿಯಲಿ ಗುಡ್ ವಿತ್ ಲೈಕ್ ಅ ಬಿಕಿನಿ ಟಾಪ್. ನಾಟ್ ಬ್ಯಾಡ್ ದಿಸ್ ಪಾರ್ಟ್, ನೋ? It should be symmetric. ಸೊ ನೆನೆ ಏನಾಯ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಬರತ್ತಿದ್ವಿ. ಅಲ್ಲಿ ಒಂದು ಓಪನ್ ಔಟ್ಲೆಟ್ ಇತ್ತು ಮಾಲ್ನಾಗ, ಸಕಾರಿ ಅಂತ ಬ್ರ್ಯಾಂಡ್. ಆ್ಯಂಡ್ ದೆನ್ ದೇರ್ ವಾಸ್ ದಿಸ್ ಸೇಲ್ಸ್ ಗೈ ಲೈಕ್ ಕಮ್, ಹೇ ಐ ಸಿ ದಟ್ ಯು ಡೋಂಟ್ ಹ್ಯಾವ್ ನೇಲ್ ಪಾಲಿಶ್, ಐ ವಾಂಟ್ ಟು ಶೋ ಯು ಸಮ್ ನೈಸ್ ಪ್ರಾಡಕ್ಟ್ ದಟ್ ಯು ವಿಲ್ ಲವ್ ಅಂತ ಕರ್ಕೊಂಡು ಹೋದ ಕೂಡ ಇದು ತಗೊಂಡು ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿದಪ್ಪ. ಸೊ ಏನಂದ್ರೆ ಇದು ಬ್ಲ್ಯಾಕ್ ಪಾರ್ಟ್ ಏನೈತಲ್ಲ ಇದರಲ್ಲೇ ತಿಕ್ತಾನೆ, ಆ್ಯಂಡ್ ವೈಟ್, ಬ್ರೌನ್ ಆ್ಯಂಡ್ ವೈಟ್. ಆಫ್ಟರ್ ದ್ಯಾಟ್ ಏನಾಗ್ತೈತಿ ಲೈಕ್ ಸ್ಮೂತ್ ಆಗಿ ಹಿಂಗೆ ಒಂದು ಲೈಕ್ ಏನೋ ಶೈನಿ ಲೇಯರ್ ಬರ್ತದೆ. ಐ ಆಮ್ ನಾಟ್ ಶ್ಯೂರ್ ಇಫ್ ಯು ಗೈಸ್ ಕ್ಯಾನ್ ಸಿ ಇಟ್, ಬಟ್ ಇಟ್ಸ್ ನೈಸ್. ಸೊ ಇದಾದ್ರಿಂದ ಕ್ಯೂಟಿಕಲ್ ಆಯಿಲ್ ಅಂತ ಹಚ್ಕೊಳೋದು, ಕ್ಯೂಟಿಕಲ್ ಆಯಿಲ್ ಬರ್ತೈತಿ. ಆ್ಯಂಡ್ ಇದೊಂದು ಕ್ರೀಮ್ ಲೈಕ್ ಏನೋ ಬಾಡಿ ಲೋಷನ್, ಲೈಕ್ ಹ್ಯಾಂಡ್ ಲೋಷನ್ ಟೈಪ್. ಆ್ಯಂಡ್ ದಿಸ್ ಕಾಸ್ಟ್ ಅಸ್ 35 euros. I don't know. ಸೊ ಅವ ಲೈಕ್ ಏನೋ ಮಸ್ತ್ ಸೆಲ್ ಮಾಡತ್ತಿದ್ದ, ಮತ್ತೇನೇನೋ ಬೇರೆ ಪ್ರಾಡಕ್ಟ್ ಕೊಟ್ಟಿದ್ದ. ಅವ ಅಂದ್ರೆ ಎಲ್ಲ ಪ್ರಾಡಕ್ಟ್ ತಗೋರಿ, ಸ್ಕ್ರಬ್ ಗಿಬ್ಬ ನಿಮ್ಗೆ 100 euros ಮಾಡ್ಕೊಡ್ತಾನೆ. ನಾ ಆತಿದ್ದೆ ಅದಲ್ಲಿ ವಿ ಸ್ಟಾರ್ಟ್ ಡೂಯಿಂಗ್ ಸ್ಕಿನ್ ಕೇರ್. ನಾ 50 ಹಾಕೋಣ, ವಿಲ್ ಟೇಕ್ ಇಟ್ ಅಂದ್ಕೊಡು. ಅದಲ್ಲಿ ಬಡ ಇದು ಫಸ್ಟ್ ಇದು ಟ್ರೈ ಮಾಡೋಣ ಅಂತ. ದೆನ್ ಹಿ ಪೇಡ್. ಆಮೇಲೆ ಹೇಳ್ತಾನವ ಇದು ಪ್ರಾಡಕ್ಟ್ ಕೊಟ್ಟಲ್ಲ, you can use this for 2 years. If it's not working, I can give you more strips and more strips kota. Then we realized this is like, you know, in Amazon like sigtaithi anta after the payment. So it's like I'm a flash at convince ಮಾಡ್ಕೊಳತ್ತೆ ನಾನು
ಇಟ್ಸ್ ಓಕೆ ಅಂತ. ಸೊ ಯಾ ಒಂದೊಂದ್ಸತಿ ಹಿಂಗೆ ಆಗ್ತೈತಿ. ಐ ವಾಸ್ ಲೈಕ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ವಾಂಟೆಡ್ ಟು ಬೈ ಆಲ್ ದ ಪ್ರಾಡಕ್ಟ್ಸ್, ಬಟ್ ದಿಸ್ ಈಸ್ ನೈಸ್ ಟೂಲ್. ಐ ಮೀನ್ ಅಮೆಝಾನಾಗ ಚೆಕ್ ಮಾಡಿದ ಕೂಡ ಇದು ಎಷ್ಟಿತ್ತಂದ್ರೆ €3.5. ಸೊ ಇದಕ್ಕೆ ಪೇ ಮಾಡ್ದಂಗಲ್ಲ, ಲೈಕ್ ಅದು ಬೇರೆ ಎಲ್ಲ ಪ್ರಾಡಕ್ಟ್ಸಿಗೆ ಪೇ ಮಾಡ್ದಂಗೆ. ಸೊ ಯಾ ದಟ್ಸ್ ದ ಅಪ್ಡೇಟ್. ಆ್ಯಂಡ್ ಡ್ರೆಸ್ ಎಲ್ಲ ಸೆಲೆಕ್ಟ್ ಆಗೈತಿ. ನಾ 3 days ಐಮ್ ಜಸ್ಟ್ ಫೀಲಿಂಗ್ ಸಿಕ್ ಆ್ಯಂಡ್ ಲೋ. ಜನರಲಿ ತಗೋಬೇಕಂತ ಮಾಡೇನಿ, ಸಿಕ್ಲಿವ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆ್ಯಂಡ್ ಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಸಿ ಯು ಗೈಸ್ ಆನ್ ದ ಬರ್ತ್ಡೇ ಡೇ. ನಾ ಇವತ್ತು ಡಾನ್ಸ್ ಕ್ಲಾಸಿಗೆ ಹೊಂಟೇನಿ ಫೈನಲಿ. ಲೈಕ್ as you guys I told, like I wanted to get back to dancing, so I'm gonna go. And thank you so much for watching. Dress ಹೆಂಗಂತಿದ್ವು rate ಮಾಡಿ comments ನಾಗ, and I will see you guys in my next vlog. Bye.